ನಾನು ತಯಾರು ಮಾಡೋವಂಥ ಹೋಮ್ ಮೇಡ್ ಪ್ರಾಡಕ್ಟ್ಸ್ನಲ್ಲಿ ತುಂಬಾ ಡಿಮ್ಯಾಂಡ್ ಇರೋವಂಥ ಇನ್ನೊಂದು ಪ್ರಾಡಕ್ಟ್ ಅಂದರೆ ಹೋಮ್ ಮೇಡ್ ಹಾರ್ಲಿಕ್ಸ್ ಮಾಲ್ಟ್. ಇದರ ಟೇಸ್ಟ್ ನೋಡಿ ಒಬ್ಬೊಬ್ಬರು ಅರ್ಧರ್ಧ ಕೆ ಜಿ, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಮುಂಬೈಯವರೊಬ್ಬರು ಟೋಟಲ್ 4 ಕೆ ಜಿ ಒಬ್ರಿಗೇ ಆರ್ಡರ್ ಮಾಡ್ಕೊಂಡಿದ್ರು. ಏಕೆಂದರೆ ಔಟ್ ಆಫ್ ಸ್ಟೇಟ್ ಆಗಿರೋದ್ರಿಂದ ಪದೇ ಪದೇ ಆರ್ಡರ್ ಮಾಡ್ಕೋತಾನೆ ಇದ್ದರೆ ಕಾಲು ಕೆ ಜಿ ಅರ್ಧರ್ಧ ಕೆ ಜಿ ಆಗೋಷ್ಟು ಶಿಪ್ಪಿಂಗ್ ಚಾರ್ಜಸ್ ಸಹ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಬ್ಬರೇ 4 ಕೆ ಜಿ ಮುಂಬೈಗೆ ಆರ್ಡರ್ ಮಾಡ್ಕೊಂಡಿದ್ರು. ಸೊ ಇತ್ತೀಚೆಗೆ ನನಗೆ ತುಂಬ ಜನ ಆರ್ಡರ್ಸ್ ಕೊಟ್ಟಿರೋರಿಗೆ ಗೊತ್ತಿದೆ. ನಾನು ಎಲ್ಲರಿಗೂ ಮೆಸೇಜ್ ಹಾಕ್ತಾಯಿದ್ದೆ, ಹಾರ್ಲಿಕ್ಸ್ ಮಾಲ್ಟ್ ಏನಕ್ಕೆ ಕಳಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ, ಒಣಗ್ತಾನೆ ಇರಲಿಲ್ಲ ಗೋಧಿ. ಸೊ ಹಾಗೋ ಹೀಗೋ ಒಂದು ಬ್ಯಾಚ್ ಗೋಧಿ ಏನು ಒಣಗಿ ಹಾಕಿದ್ದೆ ಅದು ಒಣಗಿತ್ತು. ಅದನ್ನು ಚೆನ್ನಾಗಿ ಹುರಿದು ಇವತ್ತು ಹಾರ್ಲಿಕ್ಸ್ ಮಾಲ್ಟ್ನ ಇಲ್ಲಿ ರೆಡಿ ಮಾಡಿಸ್ತಾ ಇದ್ದೀನಿ ನಾನು. ಇದು ನೆನೆಸಿ ಮೊಳಕೆ ಬರೆಸಿರೋವಂಥ ಗೋಧಿ. ಬರೀ ಗೋಧಿನಲ್ಲಿ ಹಾರ್ಲಿಕ್ಸ್ ಮಾಲ್ಟ್ ಮಾಡಬಾರ್ದು. ಯಾವುದೇ ಮಾಲ್ಟ್ ಪೌಡರ್ ನೀವು ಮಾಡಬೇಕು ಅಂತ ಈವನ್ ರಾಗಿ ಆದ್ರೂ ಸರಿ, ಗೋಧಿ ಆದ್ರೂ ಸರಿ, ಅದನ್ನು ಮೊಳಕೆ ಬರೆಸಿನೇ ಮಾಡಬೇಕು. ಆವಾಗಷ್ಟೇ ನಾವು ಹಾಲಿಗೆ ಹಾಕ್ಕೊಂಡಾಗ ಅದ್ರ ಪೋಷಕಾಂಶ ಏನಿದೆ ಅದು ಜಾಸ್ತಿ ಆಗೋದು. ಸೊ ಹಾಗಾಗಿ ಇಲ್ಲಿ ಮೊಳಕೆ ಬಂದಿರೋವಂಥ ಗೋಧಿನ ಚೆನ್ನಾಗಿ ಹುರಿಬೇಕು. ಅದು ಘಮ ಬರೋವರೆಗೂ ಚೆನ್ನಾಗಿ ಹುರಿದು ಒಂದು ಲೆವೆಲ್ಗೆ ಇದನ್ನು ಪೌಡರ್ ಮಾಡ್ಕೋಬೇಕು. ನೀವು ಇವನ್ ಮಿಲ್ನಲ್ಲಾದರೂ ಸಹ ಪೌಡರ್ ಮಾಡ್ಕೋಬೋದು, ಮನೆಯಲ್ಲಿ ಮಿಕ್ಸಿನಲ್ಲಿ ಆಗಲ್ಲ. ಇದು ಬಂದು ಇವಾಗ ನಾನು ಸ್ವಲ್ಪ ಹೆವಿ ಡ್ರೈ ಮಸಾಲ ಗ್ರೈಂಡರ್ನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ನನಗೆ ಯಾವ ಟೆಕ್ಸ್ಚರಿಗೆ ಬೇಕೋ ಅದು ತುಂಬಾ ಚೆನ್ನಾಗಾಗುತ್ತೆ. ಸೊ ಉಳಿದಿದ್ದೆಲ್ಲ ಗೋಧಿನ ನಾನು ಹಾಗೇ ಪೌಡರ್ ಮಾಡ್ಕೊತೀನಿ ನಾನು. ಈ ಗೋಧಿಗೆ ನಾನು ಸ್ವೀಟ್ನರ್ಗೆ ನಾನಿಲ್ಲಿ ಕೆಂಪು ಕಲ್ಸಕ್ಕರೆನ ಆ್ಯಡ್ ಮಾಡೋದು. ನನ್ನಲ್ಲಿ ಸಿಗೋವಂಥ ಯಾವುದೇ ಮಾಲ್ಟ್ ಪೌಡರ್ಗೆ ವಿತ್ ಶುಗರ್ ಅಂತ ಅಂದರೆ ಕೆಂಪು ಕಲ್ಸಕ್ಕರೆನೇ ಆ್ಯಡ್ ಮಾಡಿರೋವಂಥದ್ದು. ವೈಟ್ ಶುಗರ್ ನಾನು ಮನೆಯಲ್ಲೂ ಸಹ ಬಳಸಲ್ಲ. ಹಾಗಾಗಿ ಇದು ಯಾವುದೇ ಪ್ರಾಡಕ್ಟ್ಸ್ಗೂ ವೈಟ್ ಶುಗರ್, ರಿಫೈನ್ಡ್ ಶುಗರ್ ನಾನು ಯೂಸ್ ಮಾಡಲ್ಲ. ಇದಕ್ಕೆ ಹದವಾಗಿ ಹುರಿದಿರೋ ಅಂಥ ಬಾದಾಮಿ, ಗೋಡಂಬಿ, ಏಲಕ್ಕಿ ಎಲ್ಲವನ್ನು ಸಹ ಪೌಡರ್ ಮಾಡಿ ಮಿಕ್ಸ್ ಮಾಡಿ ರೆಡಿ ಮಾಡಿಸ್ತೀನಿ ಹಾರ್ಲಿಕ್ಸ್ ಮಾಲ್ಟ್ ಪೌಡರು. ಸುಮಾರು ಒಂದು 7 to 7.5 ಕೆ ಜಿ ಅಂದರೆ 7.5 ಕೆ ಜಿ ಅಂದರೆ 7.5 ಕೆ ಜಿ ಆಗೋಷ್ಟು ನನಗೆ ಪ್ರೀ ಆರ್ಡರ್ಸೇ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ಇವತ್ತು ಮಾಡಿದಂಥ ಬ್ಯಾಚ್ ಕಂಪ್ಲೀಟ್ಲಿ ಖಾಲಿ ಆಗಿದೆ. ಸೊ ನೆಕ್ಸ್ಟ್ ಬ್ಯಾಚ್ ಮತ್ತೆ ರೆಡಿ ಆಗುತ್ತೆ. ಯಾರ್ಯಾರಿಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ದೆ ಅವ್ರಿಗೆಲ್ಲರಿಗೂ ನಾನು ಇವಾಗ ಕಳಿಸಿದ್ದೀನಿ. ಆಲ್ರೆಡಿ ರೀಚ್ ಸಹ ಆಗಿದೆ ಅಂತ ಅಂದ್ಕೊತೀನಿ. ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಇಲ್ಲೂ ಸಹ ಕಮೆಂಟ್ ಮಾಡಿ ತಿಳಿಸ್ಬೋದು ಹೇಗಿತ್ತು ಅಂತ ರಿವ್ಯೂ. ನೀವು ಯಾವಾಗಲೂ ನನಗೆ ಮೆಸೇಜಲ್ಲೇ ತಿಳಿಸ್ತಾ ಇರ್ತೀರಾ. ಸೊ ನನಗೂ ನಿಮ್ಮ ರಿವ್ಯೂಸ್ ಎಲ್ಲ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಉಳಿದಿರುತ್ತೆ ನೋಡಿ, 1/4 ಕೆ ಜಿ ಆಗೋಷ್ಟು ಪ್ಯಾಕ್ ಮಾಡೋಕ್ಕಾಗಲ್ಲ. ಅಂಥದ್ದನ್ನು ನಾನು ಮನೆಗೆ ಯೂಸ್ ಮಾಡ್ಕೊತೀನಿ. ನಾನು ಮನೆಗೆ ಎಲ್ಲವನ್ನೂ ಸಹ ಯೂಸ್ ಮಾಡ್ತೀನಿ. ಬೀಟ್ರೂಟ್ ಮಾಲ್ಟ್, ABC ಮಾಲ್ಟ್, ಪ್ರೋಟೀನ್ ಮಾಲ್ಟ್ ಮತ್ತು ಈಗ ಹಾರ್ಲಿಕ್ಸ್ ಮಾಲ್ಟು ಫ್ರೆಶ್ ಆಗಿ ರೆಡಿ ಆಗಿದೆಯಲ್ಲ. ಸೊ ಇವತ್ತಿಗೆ ಹಾರ್ಲಿಕ್ಸ್ ಮಾಲ್ಟ್ನ ಇಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ. ಹಾಲಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ತೋರಿಸ್ತೀನಿ. ಇಲ್ಲಿ ಒಂದು ಲೋಟಕ್ಕೆ ನಾನು ಬೆಲ್ಲ ಮತ್ತು ಹಾರ್ಲಿಕ್ಸ್ ಮಾಲ್ಟ್ ಪೌಡರ್ 1 ಗ್ಲಾಸ್ಗೆ 1/2 ಸ್ಪೂನ್ ಅನ್ನೋ ರೀತಿಯಲ್ಲಿ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಬೇಡ. ಈ ಟೆಕ್ಸ್ಚರ್ನಲ್ಲಿ ಇರುತ್ತೆ. ನೀವು ಹಾಗೆ ತಿಂದ್ರೂ ಇದು ನಾವು ಹೊರಗಡೆ ಎಲ್ಲ ಸಿಗೋವಂಥ ಹಾರ್ಲಿಕ್ಸು, ಬೂಸ್ಟ್ ಎಲ್ಲ ಹಾಗೆ ತಿಂತೀವಿ ನೋಡಿ, ತುಂಬಾ ಇಷ್ಟಪಡ್ತೀವಲ್ವ, ಅದೇ ಥರನೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಖಂಡಿತ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಇದು ಜಸ್ಟ್ ನಾವು ಹಾಲನ್ನ ಬಿಸಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಹಾರ್ಲಿಕ್ಸ್ ರೆಡಿ ಆಯಿತು. ಇದು ಏನಕ್ಕೆ ಅಂತ ಅಂದರೆ, ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಾಗಿ ಮಾಲ್ಟ್ ಥರನೇ ನಮಗೆ ಹಾರ್ಲಿಕ್ಸ್ನೇ ಕುಡ್ದು ಅಭ್ಯಾಸ ಆಗಿದೆ, ನೀವು ಅದನ್ನು ಮಾಡಿಕೊಡಿ ಅಂತ ನನಗೆ ತುಂಬ ಜನ ರಿಕ್ವೆಸ್ಟ್ ಬರ್ತಾಯಿತ್ತು. ಹಾಗಾಗಿ ನಾನು ಸುಮಾರು ರಿಸರ್ಚ್ ಎಲ್ಲ ಮಾಡಿ ಸ್ವಲ್ಪ ಹಾರ್ಲಿಕ್ಸು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಸೊ ನಾನು ಇದನ್ನು ತಯಾರು ಮಾಡಿಸಿದ್ದು. ಜನಗಳಿಗೆ ತುಂಬಾ ಇಷ್ಟ ಆಯಿತು. ಟೇಸ್ಟ್ ವೈಸ್ ನೋ ಕಾಂಪ್ರಮೈಸ್, ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್. ಹಾಗಾಗಿ ತುಂಬಾ ಚೆನ್ನಾಗಿ ಮಾಡಿಸಿದ್ದೀನಿ ನಾನು. ಆ್ಯಂಡ್ ಮಾಡಿಸಿರೋ ಅಂಥ ಅಷ್ಟು ಬ್ಯಾಚ್ ಖಾಲಿಯಾಗಿದೆ. ನೆಕ್ಸ್ಟ್ ಇವಾಗ ಗೋಧಿ ಮತ್ತೆ ಒಣಗ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಒಣಗಾದ್ಮೇಲೆ ಖಂಡಿತ ನಾನು ಎಲ್ಲರಿಗೂ ಸಹ ಕಳಿಸ್ಕೊಡ್ತೀನಿ, ಯಾರ್ಯಾರು ಆರ್ಡರ್ ಮಾಡ್ಕೊತೀರಾ ಅವ್ರುಗಳಿಗೆ. ಸೊ ನೀವೇನಾದರೂ ನನ್ನಲ್ಲಿ ಸಿಗೋವಂಥ ಈ ರಾಗಿ ಮಾಲ್ಟ್ ಆಗಿರ್ಬೋದು, ಹಾರ್ಲಿಕ್ಸ್ ಮಾಲ್ಟು, ಯಾವುದೇ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋ ಅಂಥ ಮಾಲ್ಟ್ ಪೌಡರ್ಗಳು, ಚಟ್ನಿ ಪುಡಿ, ದೋಸಾ ಪ್ರೆಮಿಕ್ಸ್ ಏನೇ ಬೇಕಿದ್ರೂ ಸಹ ಸ್ಕ್ರೀನ್ ಮೇಲೆ ಕಾಣಿಸೋವಂಥ ನಂಬರ್ಗೆ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿನೂ ಸಹ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಸೊ ಹಾಗೆಯೇ ಆವತ್ತಿನ ದಿನ ತಿಂಡಿಗೆ ನಾನು ಮೆಂತ್ಯ ದೋಸೆ ಹಿಟ್ಟು ಮಾಡಿದ್ದೆ. ಮೆಂತ್ಯ ದೋಸೆ ಹಿಟ್ಟುಗೆ ಇಲ್ಲಿ ಕಡಲೆ ಬೀಜದ ಚಟ್ನಿ ಮಾಡ್ಕೋತಾ ಇದ್ದೀನಿ. ಸೊ ಈ ಚಟ್ನಿ ಮಾಡೋದಕ್ಕೆ ನಾನು ಒಂದು 3 ಸಣ್ಣ ಕಪ್ನಲ್ಲಿ 3 ಕಪ್ ಆಗೋಷ್ಟು ಕಡಲೆ ಬೀಜ
ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಹಿಡಿ ಆಗೋಷ್ಟು ಕರಿಬೇವಿನ ಎಲೆ. ನಾನು ಚಟ್ನಿ ಪುಡಿಗೆ ಸಾಂಬಾರಿಗೆಲ್ಲ ರುಬ್ಬೇಕಾದ್ರೆ ಕರಿಬೇವಿನ ಜಾಸ್ತಿ ಹಾಕ್ಕೋತೀನಿ, ಒಗ್ಗರಣೆ ಕಡಿಮೆ ಹಾಕ್ತೀನಿ. ಏಕೆಂದರೆ ರುಬ್ಬಕ್ಕೆ ಹಾಕ್ಬಿಟ್ಟಾಗ ಅದನ್ನು ಸೈಡಿಗೆ ತೆಗೆದು ಯಾರೂ ಇಡಲ್ಲ. ಸೊ ಅದು ನಮ್ಮ ಬಾಡಿಗೆ ಸೇರುತ್ತೆ, ಅದರ ಪೋಷಕಾಂಶ ಎಲ್ಲ ನಮಗೆ ಸೇರಿದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬದಲಾಗಿ ಕರಿಬೇವನ್ನೇ ಜಾಸ್ತಿ ಹಾಕ್ಕೊಬಿಡ್ತೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು ಸಣ್ಣ ಕಪ್ನಲ್ಲಿ ಹುರುಗಡ್ಲೆ, ಇವಿಷ್ಟನ್ನು ಹಾಕಿ ನೀರು ಸೇರಿಸಿ ಸ್ವಲ್ಪ ತರಿಯಾಗಿ ಈ ರೀತಿ ಚಟ್ನಿ ಥರ ರುಬ್ಕೊಂಡ್ರೆ ಕಡಲೆ ಬೀಜದ ಚಟ್ನಿ ರೆಡಿ. ನೀವು ಹಸಿರು ಮೆಣಸಿನ್ಕಾಯಿ ಬದಲಾಗಿ ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೆ ಕೆಂಪು ಚಟ್ನಿ ಥರ ಆಗುತ್ತೆ. ಪಡ್ಡುಗೆ ಮತ್ತು ಈ ರೀತಿ ಮೆಂತ್ಯ ದೋಸೆಗೆ ನಾನು ಯಾವಾಗ್ಲೂ ಕಡಲೆ ಬೀಜದ ಚಟ್ನಿನೇ ಮಾಡೋದು, ತುಂಬಾ ಟೇಸ್ಟಾಗಿರುತ್ತೆ. ಆ್ಯಂಡ್ ಆಮೇಲೆ ಇಲ್ಲಿ ಮೆಂತ್ಯ ದೋಸೆ ಮಾಡೋದಕ್ಕೆ ನಾನು ಯಾವಾಗಲೂ ಇದು ಕಾಸ್ಟ್ ಐರನ್ದು 3 ಪಿಟ್ ದೋಸೆ ತವ ಅಂತ ಸಿಗುತ್ತೆ, ನೀವು ಅದನ್ನು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸೆಟ್ ದೋಸೆನೂ ಸಹ ತುಂಬಾ ಚೆನ್ನಾಗಿ ಮಾಡ್ಬೋದು. ಹಾಗೆಯೇ ಅವತ್ತು ನನಗೆ ತುಪ್ಪದ ಆರ್ಡರ್ಸೂ ಸಹ ಜಾಸ್ತಿ ಇತ್ತು. ಬೆಳಗ್ಗೆನೇ ಬೆಣ್ಣೆನೂ ಸಹ ಕಾಯಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ, ತುಪ್ಪ ಮಾಡಿಬಿಡೋಣ ಅಂತ. ಮಧ್ಯಾಹ್ನದ ತನಕ ಅದು ಸ್ವಲ್ಪ ಬೆಚ್ಚಗಾಗುತ್ತೆ, ಆಮೇಲೆ ಸಂಜೆ ಮೇಲೆ ನಾನು ಅದನ್ನು ಆರ್ಡರ್ನ ಡಿಸ್ಪ್ಯಾಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ತುಪ್ಪ ಬೆಣ್ಣೆ ಕಾಯಲಿಕ್ಕೂ ಸಹ ಇಟ್ಟಿದ್ದೀನಿ ಇಲ್ಲಿ. ಸೈಡ್ ಬೈ ಸೈಡ್ ಇಲ್ಲಿ ಮೆಂತ್ಯ ದೋಸೆನೂ ಸಹ ರೆಡಿ ಮಾಡ್ತಾಯಿದ್ದೀನಿ. ಮೆಂತ್ಯ ದೋಸೆ ಅಂತೂ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ. ನಿಮಗೇನಾದರೂ ಪದೇ ಪದೇ ಬಾಡಿ ಹೀಟ್ ಆಗ್ತಾ ಇದೆ ಅಂತ ಅಂದಾಗೆಲ್ಲ ಈ ರೀತಿ ಮೆಂತ್ಯ ದೋಸೆನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನಿಲ್ಲ, ಬರೀ ಅಕ್ಕಿ ಮತ್ತು ಮೆಂತ್ಯ ಅಷ್ಟೇ ನೆನೆಸ್ಬೇಕಾಗಿರೋದು, ಯಾವುದೇ ರೀತಿ ಬೇಳೆಕಾಳುಗಳನ್ನ ಹಾಕುವಂಥ ಅವಶ್ಯಕತೆ ಇಲ್ಲ. ನೀವು ರುಬ್ಬೇಕಾದ್ರೆ ಸ್ವಲ್ಪ ಅನ್ನ ಅಥವಾ ಅವಲಕ್ಕಿನ ಸೇರಿಸ್ಬಿಟ್ಟು ರುಬ್ಕೊಂಡು ಒಂದು 10 to 12 hours ಫರ್ಮೆಂಟ್ ಮಾಡಬೇಕು. ಬೆಳಗ್ಗೆಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆಮೇಲೆ ದೋಸೆ ಹಿಟ್ಟಿನ ಹದಕ್ಕೆ, ಅಂದರೆ ಸೆಟ್ ದೋಸೆಗೆ ಸ್ವಲ್ಪ ತೆಳುವಾಗಿರಬೇಕಲ್ವಾ, ಸೆಟ್ ದೋಸೆ ಹಿಟ್ಟಿನ ಹದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಪುಟ್ಟು ದೋಸೆ ಮಾಡ್ಕೋಬೇಕು, ಹರಡಬಾರ್ದು. ಮೆಂತ್ಯ ಆಗಿರೋದ್ರಿಂದ ಸ್ವಲ್ಪ ಅಂಟು ಥರ ಬಂದಿರುತ್ತೆ ದೋಸೆ, ಜಾಸ್ತಿ ಹಾಕಿರೋದ್ರಿಂದ ಮೆಂತ್ಯ ಹರಡ್ತಾ ಇದ್ದರೆ, ಅಂದರೆ ದೋಸೆ ಥರ ನಾರ್ಮಲ್ ದೋಸೆ ಥರ ಅಗ್ಲವಾಗಿ ಮಾಡ್ಕೊಳ್ಳೋಕೆ ಹೋದರೆ ಅದು ಸೌಟಿಗೆ ಅಂಟಂಗಾಗುತ್ತೆ. ಹಾಗಾಗಿ ಈ ರೀತಿ ಪುಟ್ಟು ಸೆಟ್ ದೋಸೆ ಥರ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಫರ್ಮೆಂಟ್ ಮಾಡಿರ್ತೀವಿ ಅಲ್ವಾ, ಈ ರೀತಿ ದೋಸೆ ತುಂಬ ತೂತ ಎಲ್ಲ ಬಂದು ತುಂಬಾ ಸಾಫ್ಟ್, ಒಳ್ಳೆ ಹತ್ತಿ ಥರ ಟೆಕ್ಸ್ಚರ್ನಲ್ಲಿ ಬರುತ್ತೆ ದೋಸೆ. ಇದನ್ನು ಬಂದ್ ದೋಸೆ ಅಂತಲೂ ಸಹ ಹೇಳ್ತಾರೆ. ಈ ಕಡೆ ಕರಾವಳಿ ಕಡೆ ಎಲ್ಲ ಇದಕ್ಕೆ ಬೆಲ್ಲ ಎಲ್ಲ ಹಾಕ್ಕೊಂಡು ಮೆಂತ್ಯ ದೋಸೆ ಮಾಡ್ಕೊತಾರೆ. ಬಟ್ ನಮಗೆ ಬೆಲ್ಲ ಅಷ್ಟು, ಅಂದರೆ ಸ್ವೀಟು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಯಾರೂ ಇಷ್ಟಪಡಲ್ಲ. ಹಾಗಾಗಿ ನಾನು ನಾರ್ಮಲ್ ದೋಸೆ ಥರನೇ ಇದನ್ನು ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕರವಾಗಿರುವಂಥ ದೋಸೆಗೆ ಒಂದು ಒಳ್ಳೆ ಚಟ್ನಿ ಖಂಡಿತ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು. ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ. ಮಕ್ಕಳು ಸಹ 3 ದೋಸೆ, ಅಂದರೆ ಒಂದು ಬ್ಯಾಚಲ್ಲಿ 3 ದೋಸೆ ಮಾಡ್ಬೋದಲ್ವಾ, 3 ದೋಸೆ ಮಕ್ಕಳು ತಿಂತಾರೆ ಅಂತ ಕೊಟ್ಟರೆ ಒಂದು 6 ದೋಸೆ ತಿಂತಾರೆ. ಅಷ್ಟು ಸಾಫ್ಟಾಗಿ ಬಾಯಿಗಿಟ್ಟರೆ ಹಾಗೆ ಒಳಗಡೆ ಹೋಗಿಬಿಡುತ್ತೆ, ಅಷ್ಟು ಸಾಫ್ಟಾಗಿ ಸಖತ್ತಾಗಿರುತ್ತೆ ದೋಸೆ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿ ಬಂದಿದ್ದೆ. ನಾನು ಬೆಳಗ್ಗೆನೇ ಹೇಳಿಬಿಟ್ಟಿರ್ತೀನಿ ಇಷ್ಟಿಷ್ಟು ಇವತ್ತು ಆರ್ಡರ್ಸ್ ಇಷ್ಟಿದೆ, ಇದು ಪ್ಯಾಕ್ ಮಾಡಬೇಕು ಅಂತ. ಸೊ ಇವತ್ತು ಹಾಗೆಯೇ ಸ್ಪ್ರೌಟೆಡ್ ರಾಗಿ ಫ್ಲೋರ್ಗೆ ತುಂಬಾ ಆರ್ಡರ್ಸ್ ಬಂದಿತ್ತು, ಅರೌಂಡ್ ಒಂದು 10 kg ಆಗೋಷ್ಟು. ಅದನ್ನು ಪ್ಯಾಕ್ ಮಾಡಿ ಇಡಿಸಿದ್ದೆ. ಆ್ಯಂಡ್ ಬೆಳಗ್ಗೆ ನಾನು ಮಾಡಿದಂಥ ತುಪ್ಪ ಮಾಡಿದ್ದೆ ಅಲ್ವಾ ಮಧ್ಯಾಹ್ನದಷ್ಟರಲ್ಲಿ, ಅದನ್ನು ಸ್ವಲ್ಪ ಬೆಚ್ಚಗಾಗಿತ್ತು, ಅದನ್ನು ಸಹ ತುಪ್ಪದ ಬಾಕ್ಸಿಗೆ ಸ್ಟೋರ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಇನ್ನು ಸಂಜೆ ಅಷ್ಟರಲ್ಲಿ 1/4 ಲೀಟ್ರ್ ಕೇಳಿದವ್ರಿಗೆ 1/4 ಲೀಟ್ರು, ಅರ್ಧ ಲೀಟರ್ ಕೇಳಿದವ್ರಿಗೆ ಅರ್ಧ ಲೀಟ್ರು, ಆ ರೀತಿ ನಾನು ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಏನೂ ಅಂದರೆ ಚೆಲ್ಲೋಗದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀನಿ. ಸೊ ತುಪ್ಪನ ಹೇಗೆ ಕಳಿಸ್ತೀರಾ ನೀವು, ಅದೇ ರೀತಿ ಪ್ಲಾಸ್ಟಿಕ್ ಕವರ್ಗೆ ಹಾಕ್ತೀರಾ ಅಂತಲೂ ಸಹ ಕಮೆಂಟ್ ಮಾಡ್ತಾರೆ. ಖಂಡಿತ ಇಲ್ಲ, ತುಪ್ಪಕ್ಕೆ ಸಪ್ರೇಟ್ ನಾನು ಬಾಟಲ್ನಲ್ಲಿ ಹಾಕಿ ಕೊಟ್ಟು ಕಳಿಸ್ತೀನಿ ನಿಮಗೆ. ಸೊ ನೋಡಿ, ಸಂಜೆ ಅರೌಂಡ್ ಒಂದು 5:30, 6 ಹಾಗೆ ನಿಮ್ಮ ಆರ್ಡರ್ಸ್ ಎಲ್ಲ ಡಿಸ್ಪ್ಯಾಚ್ ಆಗಲಿಕ್ಕೆ ರೆಡಿ ಆಗಿದೆ. ಅಲ್ಲಿರೋವಂಥದ್ದು ಅಂದರೆ ಕಾರ್ಡ್ಬೋರ್ಡಲ್ಲಿರೋವಂಥದ್ದು ಬಲ್ಕ್ ಆರ್ಡರ್ಸು, ಅರೌಂಡ್ ಒಂದು 4 kg 5 kg ಹಾಗೆಲ್ಲ ಆರ್ಡರ್ ಮಾಡ್ಕೊಂಡಿರ್ತಾರಲ್ಲ ಅದು. ಇನ್ನು ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟದು ಈ ರೀತಿ ಪ್ಯಾಕ್ನಲ್ಲಿ ನಾನು ಆರ್ಡರ್ ಮಾಡಿ ಕಳಿಸ್ತೀನಿ. ತುಂಬಾ ಚೆನ್ನಾಗಿ ಕ್ವಾಲಿಟಿ ಮಾಡಿ ಕೊಡ್ತಾ ಇದ್ದೀರಾ ಅಂಥೇಳಿ ತುಂಬ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ನನ್ನ ಪ್ರಾಡಕ್ಟ್ಸ್ನ. ಆ್ಯಂಡ್ ಹೈಜೀನಿಕ್ಕಾಗಿ ಮನೆಯಲ್ಲೇ ಮಾಡೋದ್ರಿಂದ ಸ್ಮಾಲ್ ಬ್ಯಾಚಸ್ನಲ್ಲೇ ನಾನು ಮಾಡೋದು. ಸೊ ಎವ್ರಿ ಟೈಮ್ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಂಡಾಗ ನಿಮಗೆ ಫ್ರೆಶ್ ಬ್ಯಾಚನ್ನೇ ಡಿಸ್ಪ್ಯಾಚ್ ಆಗುತ್ತೆ, ಯಾವುದೇ ರೀತಿ ಸ್ಟೋರ್ಡ್ ಬ್ಯಾಚ್ ಖಂಡಿತ ಡಿಸ್ಪ್ಯಾಚ್ ಆಗೋಲ್ಲ. ನಾನು ಉಪಯೋಗಿಸೋವಂಥ ಲಡ್ಡುಗಾಗಿರ್ಬೋದು ಪ್ಯೂರ್ ತುಪ್ಪನೇ ಯೂಸ್ ಮಾಡೋದು, ಯಾವುದ್ರಲ್ಲೂ ಆಯಿಲ್ ಆಗಿರ್ಬೋದು, ಪಾಮ್ ಆಯಿಲು, ಸಕ್ಕರೆ ಏನೂ ಯೂಸ್ ಮಾಡಲ್ಲ. ಖಂಡಿತ ಹೆಲ್ದಿಯಾಗಿರುತ್ತೆ. ಎಲ್ಲರೂ
ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮ ಮನೆಯಲ್ಲಿ ತುಂಬ ವಯಸ್ಸಾದವ್ರು ಇದ್ದಾರೆ, ಹಾಗಾಗಿ ನಿಮ್ಮ ಪ್ರಾಡಕ್ಟ್ಸ್ ಬೇಕು, ನೀವು ಮನೆಯಲ್ಲೇ ಮಾಡ್ತೀರಾ ಅಂತೆಲ್ಲ ಹೇಳಿ ನನ್ನ ಹತ್ರ ಆರ್ಡರ್ ಪ್ಲೇಸ್ ಮಾಡ್ಕೋತೀರಾ ನೋಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕನೂ ನಾನು ಮಾಡೋವಂಥ ಪ್ರಾಡಕ್ಟ್ಸನ್ನ ಕಣ್ಣು ಮುಚ್ಕೊಂಡು ಸೇವಿಸ್ಬೋದು, ಅಷ್ಟು ನಾನು ಭರವಸೆ ಕೊಡ್ತೀನಿ ನಿಮಗೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ಪದೇ ಪದೇ ನೀವೇ ಆರ್ಡರ್ ಪ್ಲೇಸ್ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿದೆ ನಿಮ್ಮದು ಪ್ರಾಡಕ್ಟ್ ಮ್ಯಾಮ್ ಅಂತ ಹೇಳ್ತೀರಾ ನೀವು. ಸೊ ಸ್ಕ್ರೀನ್ ಮೇಲೆ ಕಾಣಿಸೋವಂಥ ವಾಟ್ಸ್ಯಾಪ್ ನಂಬರ್ಗೆ ನೀವು ವಾಟ್ಸ್ಯಾಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು.